ನಮಸ್ಕಾರ ವೃಷಭ ರಾಶಿಯವರೇ, ಇವತ್ತು ನಾನು ಹೇಳ್ತಿರೋದು ದಿನ ಕೇಳೋ ಮಾಮೂಲಿ ರಾಶಿಫಲ ಅಲ್ಲ. ಇದು ನಿಮ್ಮ ಲೈಫ್, ಪಾಸ್ಟ್ ಮತ್ತು ಫ್ಯೂಚರ್ ಬಗ್ಗೆ ದೇವರು ಕೊಡ್ತಿರೋ ಒಂದು ಕ್ಲಿಯರ್ ಸಿಗ್ನಲ್. ತುಂಬಾನೇ ಸೀಕ್ರೆಟ್ ಹಾಗೂ ಪವರ್ಫುಲ್ ಆದ ವಿಷಯ. ನಿಮ್ಮ ಲೈಫ್ ನಲ್ಲಿ ಈಗಾಗಲೇ ಒಂದು ದೊಡ್ಡ ಚೇಂಜ್ ಸ್ಟಾರ್ಟ್ ಆಗಿದೆ. ಅದರ ಬಗ್ಗೆನೇ ಇವತ್ತು ಮನಸ್ಪೂರ್ವಕವಾಗಿ ಮಾತನಾಡೋಣ. ದಯವಿಟ್ಟು ಈ ಮಾತನ್ನು ಟೈಮ್ ಪಾಸ್ಗೆ ಕೇಳಿ ನಿರ್ಲಕ್ಷಿಸಬೇಡಿ. ಯಾರು ಇಲ್ಲದೆ ಇದ್ದಾಗ ಪ್ರಶಾಂತವಾಗಿರೋ ಕಡೆ ಕೂತು ಪೂರ್ತಿಯಾಗಿ ಕೇಳಿ. ಯಾಕಂದ್ರೆ ಇದರಲ್ಲಿ ನಾನು ಹೇಳೋ ಪ್ರತಿಯೊಂದು ಸೀಕ್ರೆಟ್ಸ್ ಮತ್ತು ಗುರುತುಗಳು ನಿಮ್ಮ ಲೈಫ್ಗೆ 100% ಮ್ಯಾಚ್ ಆಗುತ್ತೆ. ಮುಖ್ಯವಾಗಿ ನಿಮ್ಮ ಒಳ್ಳೆತನ ಯೂಸ್ ಮಾಡಿಕೊಂಡು ಮೋಸ ಮಾಡಿದವರು, ಕಷ್ಟದಲ್ಲಿದ್ದಾಗ ನಡು ರಸ್ತೆಯಲ್ಲಿ ಕೈ ಬಿಟ್ಟವರು, ಇವತ್ತು ಅದೇ ಜನ ನಿಮ್ಗೋಸ್ಕರ ಹುಚ್ಚರ ತರ ಕಾಯ್ತಿದ್ದಾರೆ. ಹೌದು, ನೀವು ಕೇಳ್ತಿರೋದು 100% ನಿಜ. ಇಷ್ಟು ದಿನ ನಿಮ್ಮನ್ನ ಆಡ್ಕೊಂಡವರು, ನಿಮ್ಮ ಕಣ್ಣೀರ್ ನೋಡಿ ನಕ್ಕವರೇ ಈಗ ನಿಮ್ಮ ಹತ್ರ ವಾಪಸ್ ಬರಲು ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ವೃಷಭ ರಾಶಿಯವರೇ, ಈಗ ನಿಮ್ಮ ಒಳ್ಳೆಯ ಟೈಮ್ ಸ್ಟಾರ್ಟ್ ಆಗಿದೆ. ಕಾಲ ನಿಮ್ಮ ಕಡೆ ಸಂಪೂರ್ಣವಾಗಿ ತಿರುಗಿದೆ. ಇಷ್ಟು ದಿನ ನಿಮ್ಮನ್ನ ಕಾಡಿದವರಿಗೆ ಅವರು ಮಾಡಿದ ತಪ್ಪಿನ ಫಲ ಈಗ ವಾಪಸ್ ತಟ್ತಾ ಇದೆ. ಅವರಿಗೆ ಈಗ ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಬರ್ತಾ ಇಲ್ಲ. ವೃಷಭ ರಾಶಿಯವರೇ, ಮಾತು ಮುಂದುವರಿಸುವ ಮುನ್ನ ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಮಹಾಲಕ್ಷ್ಮೀ ನಮಃ ಅಂತ ಸ್ಮರಣೆ ಮಾಡಿ. ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ಕಳೆದ 5-10 ವರ್ಷಗಳಿಂದ ನಂಬಿಕೆ ದ್ರೋಹ, ಅವಮಾನ, ಹಣದ ಕಷ್ಟ, ಯಾರತ್ರನೂ ಹೇಳ್ಕೊಳಕ್ಕಾಗದ ನೋವು ಅನುಭವಿಸ್ತಿರೋ ನಿಮ್ಗೆ ಈಗ ಒಮ್ಮೆಲೆ ಅದೃಷ್ಟ ಒಲಿದು ಬರಲಿದೆ. ಅದಕ್ಕೆ ಈ ಮಾತನ್ನು ಕೊನೆಯವರೆಗೂ ತುಂಬಾನೇ ಗಮನವಿಟ್ಟು ಕೇಳಿ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಈ ಹೊರಗಿನ ಪ್ರಪಂಚಕ್ಕೆ ಗೊತ್ತಿರೋದು ತುಂಬಾನೇ ಕಮ್ಮಿ. ನೀವು ಭೂಮಿ ತತ್ವದವರಾಗಿದ್ರಿಂದ ಹೊರಗಡೆ ಅತ್ಯಂತ ಶಾಂತವಾಗಿ, ಸಹನೆಯಿಂದ ಮತ್ತು ಗಾಂಭೀರ್ಯದೊಂದಿಗೆ ಕಾಣಿಸ್ತೀರಾ. ನಿಮ್ಮ ನಿಷ್ಠೆಯಲ್ಲೇ ಒಂದು ದೊಡ್ಡ ಪವರ್ ಇರುತ್ತೆ. ಆದ್ರೆ ಒಳಗಡೆ ಮಾತ್ರ ನೀವು ಮಗುವಿನಂತಹ ಪ್ರೀತಿಯ ಮನಸ್ಸಿನವರು. ಯಾರನ್ನಾದ್ರೂ ತುಂಬಾನೇ ಬೇಗ ನಂಬಿಡ್ತೀರಾ. ಯಾರಾದ್ರೂ ಬಂದು ನಿಮ್ಮ ಹತ್ರ 2 ಕಣ್ಣೀರ್ ಹಾಕಿದ್ರೆ ಸಾಕು, ಅವ್ರನ್ನ ತಲೆ ಮೇಲೆ ಕೂರಿಸ್ಕೋತೀರಾ. ಯಾರನ್ನಾದ್ರೂ ಪ್ರೀತಿಸಿದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅನ್ಸಿದ್ರೆ ನಿಮ್ಮ ಹತ್ರ ದುಡ್ಡಿಲ್ದೇ ಇದ್ರೂ ಸಾಲ ಮಾಡಿ ಹೆಲ್ಪ್ ಮಾಡ್ತೀರಾ. ಅವರ ಕಷ್ಟನ ನಿಮ್ಮದೇ ಕಷ್ಟ ಅನ್ಕೋತೀರಾ. ಆದ್ರೆ ನಿಮ್ಮ ಲೈಫ್ ನಲ್ಲಿ ಆದ ದೊಡ್ಡ ತಪ್ಪು, ನಿಮಗೆ ಶಾಪವಾಗಿದ್ದು ಏನಂದ್ರೆ, ಜನ ನಿಮ್ಮ ಇದೇ ಒಳ್ಳೆತನನ ನಿಮ್ಮ ವೀಕ್ನೆಸ್ ಅನ್ಕೊಡ್ಬಿಟ್ಟಿದ್ದು. ನಿಮ್ಮನ್ನ ಸುಲಭವಾಗಿ ಮಾಯದ ಮಾತುಗಳಿಂದ ಮರಳು ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಫಿಕ್ಸ್ ಆಗ್ಬಿಟ್ರು. ನೀವು ದುಡ್ಡಿಲ್ಲೇ ಕಷ್ಟದಲ್ಲಿದ್ದಾಗ, ಸಾಲದ ಸುಳಿಗೆ ಸಿಲುಕಿದಾಗ, ಯಾರು ನಿಮಗೆ ಸಪೋರ್ಟ್ ಮಾಡಬೇಕಿತ್ತೋ, ಯಾರು ಒಂದು ಕಾಲದಲ್ಲಿ ನಿಮ್ಮಿಂದಲೇ ಹೆಲ್ಪ್ ತಗೊಂಡಿದ್ರೋ ಅದೇ ಜನ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು. ನಿಮ್ಮ ಕಣ್ಣೀರ್ ನೋಡಿ ಒಳಗೊಳಗೆ ನಕ್ಕರು. ನೀವು ಸೋತಿದ್ದನ್ನ ನೋಡಿ ಹಬ್ಬ ಆಚರಿಸಿದ್ರು. ನೀವು ಲೈಫ್ ನಲ್ಲಿ ಎಂದೂ ಮೇಲೆ ಬರಬಾರದು, ಸದಾ ಅವರ ಕೆಳಗೆ ಇರಬೇಕು ಅಂತ ಆಸೆ ಪಟ್ರು. ನಿಮಗೆ ಒಳ್ಳೆ ಹೆಸರು ಬರಬಾರದು ಅಂತ ಕುತಂತ್ರಗಳನ್ನ ಮಾಡಿದ್ರು. ನೀವು ಎಷ್ಟೋ ಸಾರಿ ಜಗಳ ಯಾಕೆ ಅಂತ ಸುಮ್ಮನಿದ್ರಿ. ಆದ್ರೆ ಅವರು ಮಾತ್ರ ಕೆಲಸ ಮುಗಿದ ಮೇಲೆ ನಿಮ್ಮನ್ನ ಕರಿಬೇವು ಸೊಪ್ಪಿನ ತರ ಎಸ್ದು ಬಿಟ್ರು. ಇದು ನಿಮ್ಮ ಲೈಫ್ ನಲ್ಲಿ ನಡೆದಿದೆಯೋ ಇಲ್ವೋ ನೀವೇ ಯೋಚನೆ ಮಾಡಿ. ವೃಷಭ ರಾಶಿಯವಳೆ, ಇಲ್ಲಿ ಒಂದು ಸೆಕೆಂಡ್ ನಿಂತು ಪ್ರಶಾಂತವಾಗಿ ಯೋಚನೆ ಮಾಡಿ. ನೀವು ಪಟ್ಟ ಪ್ರತಿಯೊಂದು ಕಷ್ಟನ, ನೀವು ಹಾಕಿದ ಪ್ರತಿಯೊಂದು ಕಣ್ಣೀರಿನ ಹನೆನ ಆ ದೇವ್ರು ನೋಡ್ತಾನೆ ಇದ್ದಾನೆ. ಯಾವುದು ಸುಮ್ಮನೆ ಹೋಗಲ್ಲ. ದೇವ್ರು ನಿಮಗೆ ಕೊಡೋದು ಸ್ವಲ್ಪ ಲೇಟ್ ಮಾಡಬಹುದು, ಆದ್ರೆ ಕೊಡೋ ಗಿಫ್ಟ್ ಮಾತ್ರ ಲೈಫ್ ಲಾಂಗ್ ನೆನಪಿರೋ ತರ ಇರುತ್ತೆ. ನಿಮ್ಮ ಲೈಫ್ ನಲ್ಲಿ ಇಷ್ಟೊಂದು ಕಷ್ಟಗಳು ಯಾಕೆ ಬಂತು ಅಂದ್ರೆ, ನಿಮ್ಮ ಸುತ್ತ ಇರೋರ ನಿಜವಾದ ಮುಖವಾಡನ ಕಳಿಸೋಕೆ. ಅದಕ್ಕೆ ಈಗ ಲೇಟ್ ಆದ್ರೂ ಸರಿ, ನಿಮಗೆ ನಿಜಕ್ಕೂ ಒಳ್ಳೆಯದಾಗೋ ಟೈಮ್ ಬಂದಿದೆ. ನೀವು ಪ್ರಶಾಂತವಾಗಿ ನಿಟ್ಟುಸಿರು ಬಿಡಬಹುದು. ಆದ್ರೆ 90% ವೃಷಭ ರಾಶಿಯವರು ಇಲ್ಲೇ ಒಂದು ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಹಳೆ ಶತ್ರುಗಳನ್ನ, ನಿಮ್ಮನ್ನ ಮೋಸ ಮಾಡಿದವರನ್ನ, ಪಾಪ ಅವರು ಬದಲಾಗಿದ್ದಾರೆ ಅಂತ ಅನ್ಕೊಂಡು ಮತ್ತೆ ನಂಬಿ ಲೈಫ್ ಒಳಗೆ ಬಿಟ್ಕೋತಾ ಇದ್ದಾರೆ. ಆದ್ರೆ ನೆನಪಿಡಿ, ಹಾವಿಗೆ ಹಾಲೆರಿದ್ರೆ ವಿಷವೇ ಹೊರತು ಅಮೃತ ಸಿಗಲ್ಲ. ಅವರು ಕೇವಲ ಅವರ ಪರಿಸ್ಥಿತಿ ಸರಿಯಿಲ್ಲದೆ ಇದ್ದಾಗ ಮಾತ್ರ ನಿಮ್ಮ ಕಾಲ್ ಹಿಡ್ಕೊಂಡು ಬರ್ತಾರೆ. ಕೆಲಸ ಮುಗಿದ ಮೇಲೆ ಮತ್ತೆ ಅದೇ ಹಳೆ ಕೆಟ್ಟ ಬುದ್ಧಿ ತೋರಿಸ್ತಾರೆ. ಅದಕ್ಕೆ ಈಗ ನೀವು ತುಂಬಾನೇ ಅಲರ್ಟ್ ಆಗಿರಬೇಕು. ಇತ್ತೀಚೆಗೆ ನಿಮಗೆ ಒಂಟಿಯಾಗಿರ್ಬೇಕು ಅನಿಸ್ತಾ ಇದೆಯಾ? ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಆಗ್ತಿಲ್ವಾ? ಫೋನ್ ಬಂದ್ರು ಎತ್ತಕ್ಕೂ ಕಿರಿಕಿರಿ ಅನ್ಸುತ್ತಾ? ರಾತ್ರಿ ವೇಳೆ, ಮುಖ್ಯವಾಗಿ ಬೆಳಗ್ಗಿನ ಜಾವ 3ರಿಂದ 4 ಗಂಟೆಯ ಮಧ್ಯದಲ್ಲಿ ಸಡನ್ ಆಗಿ ಎಚ್ಚರ ಆಗಿ ದೇವರ ಬಗ್ಗೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ದಯವಿಟ್ಟು ನಾವು ಡಿಪ್ರೆಷನ್ಗೆ ಹೋಗ್ತಿದ್ದೀನಿ ಅಂತ ಹೆದರಬೇಡಿ. ಇದು ನಿಮ್ಮ ಟೈಮ್ ಸಂಪೂರ್ಣ ಚೇಂಜ್ ಆಗ್ತಿದೆ ಅನ್ನೋದಕ್ಕೆ ದೇವರು ಕೊಡ್ತಿರೋ ಪವರ್ಫುಲ್ ಸಿಗ್ನಲ್. ನಿಮ್ಮ ಮೈಂಡ್ ಈಗ ಸ್ಕ್ಯಾನರ್ ತರ ಕೆಲಸ ಮಾಡ್ತಿದೆ. ಸುತ್ತ ಇರೋ ಫೇಕ್ ಜನಗಳನ್ನ ನಿಮ್ಮ ಮನಸ್ಸು ತಕ್ಷಣ ಗುರುತಿಸ್ತಾ ಇದೆ. ಫೇಕ್ ರಿಲೇಶನ್ಶಿಪ್ ಗಿಂತ ಒಂಟಿತನವೇ ಬೆಸ್ಟ್ ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಿದೆ. ಅದಕ್ಕೆ ಕೆಟ್ಟ ಆಲೋಚನೆ ಇರೋರಿಗೆ ನಿಮ್ಮನ್ನ ಕಂಡ್ರೆ ಉರಿ ಫೀಲ್ ಆಗ್ತಿದೆ. ಆದ್ರೆ ಅಸಲಿ ಡೇಂಜರ್ ಇಲ್ಲೇ ಇರೋದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಹಿಂದೆ, ನಿಮ್ಮ ಬಗ್ಗೆ ತುಂಬಾ ದೊಡ್ಡ ಎನ್ಕ್ವೈರಿ ನಡೀತಾ ಇದೆ. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಸುತ್ತಮುತ್ತಲಿನವರಿಂದ, ನೆಂಟರಿಂದ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಇನ್ಫಾರ್ಮೇಶನ್ ಕಲೆ ಹಾಕ್ತಾ ಇದ್ದಾರೆ. ಇವರ ಪರಿಸ್ಥಿತಿ ಈಗ ಹೇಗಿದೆ? ಬಿದ್ದಿದ್ದ ಸಾಲ ಎಲ್ಲ ತೀರಿಸ್ತಾ ಇದ್ದಾರೋ ಇಲ್ವೋ? ಇನ್ನೂ ಕಷ್ಟದಲ್ಲೇ ಇದ್ದಾರಾ? ಹೊಸ ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ ಮಾಡಿದ್ದಾರಾ? ಎಷ್ಟು ದುಡಿತಾ ಇದ್ದಾರೆ? ಯಾರ ಜೊತೆ ಕ್ಲೋಸ್ ಆಗಿದ್ದಾರೆ? ಹೀಗೆ ನಿಮ್ಮ ಬಗ್ಗೆ A to Z ವಿಷಯ ತಿಳ್ಕೊಳ್ಳೋಕೆ ಕೆಲವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮಲ್ಲಿ ಬಂದಿರೋ ಆ ಸೈಲೆಂಟ್ ಚೇಂಜ್. ಮುಂಚೆ ಎಲ್ಲ ಚಿಕ್ಕ ವಿಷಯಕ್ಕೂ ಟೆನ್ಷನ್ ತಗೋತಾ ಇದ್ದ ನೀವು ಈಗ ಇಷ್ಟೊಂದು ಕೂಲ್ ಆಗಿರೋದು ಅವರಿಗೆ ಅರಗಿಸ್ಕೊಡಕ್ಕಾಗ್ತಾ ಇಲ್ಲ. ನಿಮ್ಮ ಮುಖದಲ್ಲಿರೋ ಆ ಪಾಸಿಟಿವ್ ಗ್ಲೋ ನೋಡಿ ಒಳಗೊಳಗೆ ಹೆದರ್ತಾ ಇದ್ದಾರೆ. ನೀವು ಸುಮ್ಮನಿದ್ರು ನಿಮ್ಮ ಸೈಲೆನ್ಸ್ ನಲ್ಲಿ ಒಂದು ದೊಡ್ಡ ಪವರ್ ಬಿಲ್ಡ್ ಆಗ್ತಿದೆ. ಇದೇ ಈಗ ಅವರ ಹೊಟ್ಟೆ ಊರಿಗೆ ಅಸಲಿ ಕಾರಣ. ನಿಮ್ಮ ಲೈಫ್ ನಲ್ಲಿ ಬರೋ ಇರೋ ಒಳ್ಳೆ ದಿನಗಳ ಮುನ್ಸೂಚನೆ ಅವರಿಗೆ ಈಗಾಗಲೇ ಸಿಕ್ಬಿಟ್ಟಿದೆ. ವೃಷಭ ರಾಶಿಯವರೇ, ಈಗ ನಿಮ್ಮ ಟೈಮ್ ಅದ್ಭುತವಾಗಿ ಪವರ್ಫುಲ್ ಆಗಿ ಚೇಂಜ್ ಆಗ್ತಿದೆ.
ಆಗ್ತಿದೆ. ನಿಮ್ಮಲ್ಲೊಂದು ಹೊಸ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಬರ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಲೈಫ್ನಲ್ಲಿ ತುಂಬಾನೇ ಕಠಿಣವಾದ ಪಾಠಗಳನ್ನ ಕಲ್ತಿದ್ದೀರಾ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅಂತ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀರಾ. ಇನ್ಮೇಲೆ ದೇವರು ನಿಮಗೆ ಒಂದು ದೊಡ್ಡ ರಕ್ಷಣಾ ಕವಚ ಕೊಡ್ತಿದ್ದಾನೆ. ಅದಕ್ಕೆ ಈಗ ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇದೆ. ಅಂದ್ರೆ ನಿಮ್ಮ ಜೊತೆ ಇರಬೇಕಾದ ನಿಜವಾದ ಜನ ಮಾತ್ರ ನಿಮ್ಮ ಹತ್ರ ಬರ್ತಿದ್ದಾರೆ. ಯೂಸ್ ಮಾಡ್ಕೊಳ್ಳೋ ಫೇಕ್ ಜನ ತಾವಾಗೆ ಸೈಡ್ ಆಗ್ತಿದ್ದಾರೆ. ಇದು ಇವಾಗಲೇ ನಿಮ್ಮ ಲೈಫ್ನಲ್ಲಿ ಸ್ಟಾರ್ಟ್ ಆಗಿರಬಹುದು. ಒಮ್ಮೆ ಗಮನಿಸಿ, ಮುಂಚೆ ನಿಮ್ಮ ಪ್ರತಿಯೊಂದು ವಿಷಯಕ್ಕೂ ತಪ್ಪು ಹುಡುಕ್ತಾ ಇದ್ದ ನಿಮ್ಮ ಸ್ವಂತ ಜನನೇ ಈಗ ನಿಧಾನವಾಗಿ ನಿಮ್ಮ ಮಾತು ಕೇಳೋಕೆ ಶುರು ಮಾಡ್ತಾರೆ. ನಿಮ್ಮ ನಿರ್ಧಾರಗಳು ವರ್ಕೌಟ್ ಆಗೋದನ್ನ ನೋಡಿ ಅವರೇ ಶಾಕ್ ಆಗ್ತಾರೆ. ಫ್ಯಾಮಿಲಿಯಲ್ಲಿ ವರ್ಷಗಳಿಂದ ಇದ್ದ ಆಸ್ತಿ ಗಲಾಟೆ, ಪಂಚಾಯಿತಿಗಳೆಲ್ಲ ಇನ್ಮೇಲೆ ನಿಮಗೆ ಫೇವರ್ ಆಗಿ ಸೆಟ್ ಆಗಲಿವೆ. ಒಂದು ಕಾಲದಲ್ಲಿ ಫಂಕ್ಷನ್ಗೆ ಹೋದ್ರೆ ನಿಮ್ಮನ್ನ ಮಾತಾಡ್ಸೋಕು ಇಷ್ಟಪಡದ ನೆಂಟರು ಇನ್ಮುಂದೆ ತಾವಾಗೇ ನಿಮ್ಮ ಹತ್ರ ಬಂದು ಅಡ್ವೈಸ್ ಕೇಳೋ ರೇಂಜ್ಗೆ ನೀವು ಬೆಳಿತೀರಾ. ಇದೆಲ್ಲ ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿಯಿಂದಲೇ ನಡೀತಾ ಇದೆ. ವೃಷಭ ರಾಶಿಯವರೇ, ಇನ್ಮೇಲೆ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗೋ ಅದ್ಭುತ ಸಮಯಕ್ಕೆ ನೀವೀಗ ಕಾಲಿಟ್ಟಿದ್ದೀರಾ. ಇನ್ನು ಮುಂದೆ ನಿಮ್ಮ ಲೈಫ್ನಲ್ಲಿ ಟೆನ್ಷನ್, ಕಣ್ಣೀರು, ನಂಬಿಕೆ ದ್ರೋಹದ ಜಾಗಕ್ಕೆ ಒಂದು ಸೂಪರ್ ರಿವಾರ್ಡ್ ಸಿಗಲಿದೆ. ಬರೋ 21 ರಿಂದ 45 ದಿನಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಫಿನಾನ್ಷಿಯಲ್ ಆಗಿ ದೊಡ್ಡ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ರೂ ಸಿಗದ ಗುರುತು, ಗೌರವ ನಿಮ್ಮ ಕೆಲಸದಲ್ಲಿ ಅಥವಾ ಬಿಸ್ನೆಸ್ ನಲ್ಲಿ ಸಿಗಲಿದೆ. ಜಾಬ್ ಮಾಡೋರಿಗೆ ಪ್ರಮೋಷನ್ ಅಥವಾ ಸ್ಯಾಲರಿ ಹೆಚ್ಚಾಗೋ ಚಾನ್ಸಸ್ ಗ್ಯಾರಂಟಿ ಇದೆ. ಮುಖ್ಯವಾಗಿ ನೀವು ಯಾರಿಗೋ ಸಾಲ ಕೊಟ್ಟು ಆ ದುಡ್ಡು ಇನ್ನು ಬರಲ್ಲ ಅಂತ ಕೈ ಬಿಟ್ಟಿದ್ರಲ್ಲ, ಆ ಹಳೆ ಬಾಕಿ ಹಣ ಕೂಡ ಈಗ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಸಾಲದ ಬಾಧೆಗಳೆಲ್ಲ ನಿಧಾನವಾಗಿ ಕ್ಲಿಯರ್ ಆಗಿ ದುಡ್ಡು ಬರೋ ಹೊಸ ದಾರಿಗಳು ನಿಮ್ಮ ಕಣ್ಣು ಮುಂದೆ ಕಾಣಿಸ್ತವೆ. ಬಿಸ್ನೆಸ್ ಮಾಡೋ ವೃಷಭ ರಾಶಿಯವರಿಗಂತೂ ಇದು ಗೋಲ್ಡನ್ ಟೈಮ್. ನೀವು ಏನೇ ಕೈ ಹಾಕಿದ್ರೂ ಸಕ್ಸಸ್ ವರ್ಕೌಟ್ ಆಗುತ್ತೆ. ನಿಮ್ಮ ಅಟ್ರಾಕ್ಷನ್ ನೋಡಿ ಹೊಸ ಕ್ಲೈಂಟ್ಸ್ ತಾವಾಗೆ ಬರ್ತಾರೆ. ಅಷ್ಟೇ ಅಲ್ಲ, ಹೆಲ್ತ್ ಇಶ್ಯೂಸ್ ಕೂಡ ಸೆಟ್ ಆಗುತ್ತೆ. ಇಷ್ಟು ದಿನ ಟೆನ್ಷನ್, ನಿದ್ದೆ ಇಲ್ಲದೆ ಕಾಡ್ತಿದ್ದ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಮಾಯವಾಗಿ ಮೈಂಡ್ ಪ್ರಶಾಂತವಾಗುತ್ತೆ. ನಿಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ನೀವು ಕಂಡ ಕನಸುಗಳು ನನಸಾಗೋಕೆ ಶುರುವಾಗುತ್ತೆ ಮತ್ತು ಸೊಸೈಟಿಯಲ್ಲಿ ನಿಮಗೊಂದು ಸ್ಪೆಷಲ್ ರೆಸ್ಪೆಕ್ಟ್ ಸಿಗುತ್ತೆ. ನಿಮ್ಮ ಲೈಫ್ಗೆ ಅಡ್ಡಿ ಆಗ್ತಿದ್ದ ಕೆಟ್ಟ ಸ್ನೇಹಗಳೆಲ್ಲ ಕಟ್ ಆಗಿ ನಿಮ್ಮ ಲೆವೆಲ್ ಹೆಚ್ಚಿಸೋ ಒಳ್ಳೆ ಜನರ ಪರಿಚಯ ನಿಮಗಾಗುತ್ತೆ. ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ ನೀವು ಮೈಂಡ್ ನಲ್ಲಿ ಫಿಕ್ಸ್ ಮಾಡ್ಕೋಬೇಕು. ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ನೀವು ಎಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟೇ ಎತ್ತರಕ್ಕೆ ಬೆಳಿತೀರಾ. ನಿಮ್ಮ ಸಕ್ಸಸ್, ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಫ್ಯೂಚರ್ ಪ್ಲಾನ್ ಬಗ್ಗೆ ಯಾರ ಹತ್ರನೂ ಮರೆತು ಕೂಡ ದೊಡ್ಡ ದಸ್ತಿಗೆ ಹೇಳ್ಕೋಬೇಡಿ. ಸೈಲೆಂಟ್ ಆಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇರಿ ಅಷ್ಟೇ. ನಿಮ್ಮ ಸಕ್ಸಸ್ ಸೌಂಡ್ ಹೊರಗಿನ ಜಗತ್ತಿಗೆ ಕೇಳಿಸಬೇಕೆ ಹೊರತು ನಿಮ್ಮ ಬಾಯ ಮಾತಲ್ಲ. ಯಾಕಂದ್ರೆ ಒಳ್ಳೆ ಟೈಮ್ ಬಂದಾಗ ದೃಷ್ಟಿ ಕೂಡ ಜಾಸ್ತಿ ಇರುತ್ತೆ. ಈ ನರದೃಷ್ಟಿ ಹಾಗೂ ನೆಗೆಟಿವ್ ಎನರ್ಜಿಯಿಂದ ಬಚಾವಾಗೋಕೆ ನೀವೊಂದು ಸಣ್ಣ ದೈವಿಕ ಕೆಲಸ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಸಾಧ್ಯವಾದ್ರೆ ಪ್ರತಿ ಶುಕ್ರವಾರ ಅಥವಾ ದಿನ ಬೆಳಗ್ಗೆ ಸೂರ್ಯ ಹುಟ್ಟೋ ಮುನ್ನ ಅಥವಾ ಸಂಜೆ ಟೈಮ್ನಲ್ಲಿ ದೇವರ ಮುಂದೆ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಪ್ರಶಾಂತವಾಗಿ ಕೂತ್ಕೊಂಡು ಓಂ ಶುಕ್ರಾಯ ನಮಃ ಅನ್ನೋ ಮಂತ್ರನ ಕನಿಷ್ಠ 21 ಅಥವಾ 108 ಸಾರಿ ಮನಸ್ಸಿನಲ್ಲಿ ಜಪಿಸಿ. ಹಾಗೆ ನಿಮ್ಮ ಅದೃಷ್ಟ ಹೆಚ್ಚಾಗೋಕೆ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಹೂವುಗಳು ಅಥವಾ ಮಲ್ಲಿಗೆಯಿಂದ ನಮಸ್ಕಾರ ಮಾಡಿ. ಹೀಗೆ ಮಾಡಿದ್ರೆ ಎಂತಹುದೇ ದೃಷ್ಟಿದೋಷ ಇದ್ರೂ ತಕ್ಷಣ ಮಾಯವಾಗಿ ನಿಮಗೆ ಸೂಪರ್ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಲಕ್ ಡಬಲ್ ಆಗುತ್ತೆ. ನಿಮ್ಮ ಲೈಫ್ನಲ್ಲಿ ನಿಜಕ್ಕೂ ದೇವರು ಕೊಟ್ಟಿಡುವಂತಹ ಪ್ರತಿಯೊಂದು ಸಕಾರಾತ್ಮಕ ಬದಲಾವಣೆಯನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕೆಟ್ಟ ಜನರಿಂದ ದೂರವಿದ್ದು ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸದಾ ಶುಭವಾಗಲಿ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.